ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೀ ಅರ್ಪಿತಾ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೂಂದಿ ಲಡ್ಡುನ ಈಸಿಯಾಗಿ ತುಂಬ ಸಾಫ್ಟಾಗಿ ಮತ್ತು ಜ್ಯೂಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಮಾಡೋದು ತುಂಬ ಸುಲಭ, ಹಾಗೆ ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ 2 ಬೌಲ್ ಆಗೋವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸುಮಾರು 15 ಲಡ್ಡು ಆಗುತ್ತೆ ಇದಕ್ಕೆ. ಸ್ವಲ್ಪ ಚಿಟಿಕೆ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಇದು ಕಲರ್ಗೋಸ್ಕರ ಅಷ್ಟೇ. ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ನಾನು ನೀರು ತಗೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ನೀರು ಹಾಕ್ಕೊಂಡ್ರೆ ತುಂಬ ತೆಳು ಆಗೋಗ್ಬಿಡುತ್ತೆ ಮತ್ತು ಗಂಟುಗಳು ಉಳ್ಕೊಳ್ಳುತ್ತೆ ಹಾಗೇ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ ಈ ಥರ. ಇದು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ದೋಸೆ ಹಿಟ್ಟಿರುತ್ತೆ ಅಲ್ವಾ, ಅದಕ್ಕಿಂತ ಸ್ವಲ್ಪ ಗಟ್ಟಿಗಿದ್ದರೆ ಸಾಕಾಗುತ್ತೆ. ಇವಾಗ ತೋರಿಸ್ತೀನಿ ನೋಡಿ ನಾನು. ಇಷ್ಟು ತೆಳು ಇದ್ದರೆ ಸಾಕಾಗುತ್ತೆ. ಇದು ಇವಾಗ ಕಲಸಾಗಿದೆ ನೋಡಿ, ಈ ಥರ ಇಷ್ಟಾದರೆ ಸಾಕಾಗುತ್ತೆ. ಇದು ಆಗಿದೆ ಅಂತ ಅರ್ಥ. ಇವಾಗ ನಾವು ಇನ್ನೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾಯೋದಕ್ಕೆ ಬಿಡೋಣ. ಅದು ಕಾಯ್ದ ಮೇಲೆ ಒಂದು ಸ್ವಲ್ಪ ಬೂಂದಿನ ಹಾಕಿ ನೋಡೋಣ. ಅದು ಮೇಲ್ಗಡೆ ತೇಲ್ ಬಂತು ಅಂದರೆ ಎಣ್ಣೆ ಕಾಯ್ದಿದೆ ಅಂತ ಅರ್ಥ. ಇವಾಗ ನಾವು ಈ ಥರ ನೋಡಿ, ಈ ಥರ ಸೌಟ್ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಆಲ್ಮೋಸ್ಟು. ಬೋಂಡ ಈ ಥರ ಎಲ್ಲ ಮಾಡೋದಕ್ಕೆ ಇಟ್ಕೊಂಡಿರ್ತೀವಿ. ಇದಕ್ಕೆ ನಾನು ಇದನ್ನು ಬಳಸ್ಕೊಂಡು ಬೂಂದಿನ ಮಾಡ್ಕೊತಾ ಇದ್ದೀನಿ. ಒಂದು ಸ್ಪೂನಲ್ಲಿ ತೊಗೊಂಡು ಮೇಲ್ಗಡೆ ಹಾಕಿ ಈ ಥರ ಮಾಡ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಆ ಥರ ಮಾಡ್ಕೊಳ್ಳಿ ನೀವು. ನೀಟಾಗಿ ತುಂಬ ಚಿಕ್ಕದಾಗಿ ಬೂಂದಿ ಬರುತ್ತೆ ಇದರಲ್ಲಿ ಮಾಡೋದ್ರಿಂದ. ಬೂಂದಿ ಮಾಡೋದು ಆಲ್ಮೋಸ್ಟು ಜಾಲರಿ ಎಲ್ಲರೂ ಮನೆಯಲ್ಲೂ ಇರೋದಿಲ್ಲ. ಈ ಥರದ್ದಾದರೆ ಇರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇವಾಗ ಬೂಂದಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಇದನ್ನು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಹೋಗಬಾರ್ದು. ನಾವು ಮೀಡಿಯಮ್ ಫ್ಲೇಮಲ್ಲಿ ಮೆತ್ತಗೆ ಬೇಯಿಸ್ಕೋಬೇಕು. ಇದನ್ನು ತುಂಬ ಕ್ರಿಸ್ಪಿಯಾಗಿ ಆಗಬಾರ್ದು, ಹಾಗಾದರೆ ಬೂಂದಿ ಚೆನ್ನಾಗಿ ಆಗೋದಿಲ್ಲ. ಅದೇ ರೀತಿ ಉಳಿದಿರೋ ಅಂಥ ಎಲ್ಲದನ್ನು ಹಿಟ್ಟಿಂದ ಬೂಂದಿನ ತಯಾರು ಮಾಡಿಕೊಂಡೆ ನಾನು. ನೋಡ್ತಾ ಇದ್ದೀರಾ ಎಷ್ಟೊಂದಾಗಿದೆ ಅಂತ. ಅಷ್ಟರಲ್ಲಿ ನಾವು ಇನ್ನೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇದು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋದಕ್ಕೆ. ನಾನು ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಏನು ಒಣ ದ್ರಾಕ್ಷಿ ತೊಗೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಕು ಅಂದರೆ ನೀವು ಗೋಡಂಬಿನ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಒಣ ದ್ರಾಕ್ಷಿನ ಮಾತ್ರ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು, ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ಇದು ಫ್ರೈ ಆಗಿದೆ. ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಬೇಕಂದರೆ ನೀವು ಗೋಡಂಬಿನ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ದ್ರಾಕ್ಷಿ ಒಂದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಅದೇ ಉಳಿದಿರೋ ಅಂಥ ತುಪ್ಪಕ್ಕೆ ನಾನು 1 ಬೌಲ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀವಿ. ನಾವು ಕಡಲೆ ಹಿಟ್ಟನ್ನು ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧದಷ್ಟು ಮಾತ್ರ ನಾವು ಸಕ್ಕರೆನ ತೊಗೋಬೇಕಾಗುತ್ತೆ. ಮತ್ತು ಅದರಲ್ಲಿ ಸಕ್ಕರೆ ಎಷ್ಟು ತೊಗೊಂಡಿರ್ತೀನೋ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಳ್ಳೆ ಮಿಕ್ಸ್ ಕೊಡಬೇಕು. ನೀರನ್ನು ಜಾಸ್ತಿನೂ ಹಾಕ್ಕೋಬಾರ್ದು, ಕಮ್ಮಿನೂ ಹಾಕ್ಕೋಬಾರ್ದು. ಯಾಕೆ ಅಂತಂದರೆ ಕಮ್ಮಿ ಹಾಕ್ಕೊಂಡ್ರೆ ತುಂಬ ಸೇದ್ಕೊಳುತ್ತೆ ಪಾಕ. ಹಾಗಾಗಿ ಅಷ್ಟರಲ್ಲೇ ಪಾಕ ಆಗ್ತಿರುತ್ತೆ. ಅಷ್ಟರಲ್ಲಿ ನಾನು ಒಂದು ಜಾರನ್ನ ತೊಗೊಂಡು ಒಂದು 2 ಸ್ಪೂನ್ ಆಗೋವಷ್ಟು ಬೂಂದಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಏನಕ್ಕೆ ಮಾಡ್ಕೊತೀವಿ ಅಂತ ಅಂದರೆ ಬೂಂದಿ ಲಡ್ಡು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಗ್ರೈಂಡ್ ಕೂಡ ಆಯಿತು, ನೋಡ್ತಾ ಇದ್ದೀರಾ. ಇವಾಗ ಉಳಿದಿರೋ ಅಂಥ ಬೂಂದಿ ಒಳಗಡೆ ಆ ಗ್ರೈಂಡ್ ಮಾಡಿರೋದನ್ನ ನಾನು ಸೇರಿಸ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಬೂಂದಿ ಲಡ್ಡು ಕಟ್ಟೋದಕ್ಕೂ ಈಸಿ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ ತುಂಬಾ. ಈ ಮೆಥಡ್ನ ಫಾಲೋ ಮಾಡಿ ನೀವು. ಇವಾಗ ಇದಾಯಿತು. ಅಷ್ಟರಲ್ಲಿ ನೋಡಿ ಪಾಕನೂ ರೆಡಿಯಾಗಿದೆ. ಪಾಕ ಜಸ್ಟ್ ಒಂದೆಳೆ ಪಾಕ ಬಂದರೆ ಸಾಕು, ತೋರಿಸ್ತೀನಿ ನೋಡಿ. ಈ ಥರ ಒಂದೆಳೆ ಪಾಕ ಮಾತ್ರ ಬರಬೇಕು. ತುಂಬ ಜಾಸ್ತಿ ಪಾಕ ಬಂದರೆ ಬೂಂದಿ ಲಡ್ಡು ಆರಿದ ಮೇಲೆ ತುಂಬ ಗಟ್ಟಿ ಆಗೋಗ್ಬಿಡುತ್ತೆ, ಸೇದ್ಕೊಳುತ್ತೆ. ಹಾಗಾಗಿ ಇವಾಗ ಅದರೊಳಗಡೆ ನಾನು ಸ್ವಲ್ಪನೇ ಬೂಂದಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪಾಕ ಬರಲಿಲ್ಲ ಅಂತ ಅಂದರೆ ಲಡ್ಡು ಕಟ್ಟೋದಕ್ಕೆ ಬರಲ್ಲ. ಸೊ ಒಂದೆಳೆ ಪಾಕ ಅಂತೂ ಕಂಪಲ್ಸರಿ ಬರಲೇಬೇಕು. ಇವಾಗ ಸ್ವಲ್ಪನೇ ಹಾಕ್ಕೊಂಡು ನಾನು ಬೂಂದಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಮದುವೆ ಮನೆಯಲ್ಲೆಲ್ಲ ತಿಂತೀವಲ್ಲ ಅದೇ ಥರ ಲಾಡು ಟೇಸ್ಟ್ ಇತ್ತು. ನೀವು ಕೂಡ ಟ್ರೈ ಮಾಡಿ. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಅದನ್ನು ಕೂಡ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೋಬೇಕು.
ಇವಾಗ ಇದು ರೆಡಿ ಆಗಿದೆ. ಐ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಇದನ್ನು. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ಇದಕ್ಕೆ ನಾನು ಮತ್ತೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು 1-2 ಸ್ಪೂನಷ್ಟು ಅಥವಾ 3 ಸ್ಪೂನಷ್ಟು ಹಾಕ್ಕೊಂಡು ಮತ್ತೆ ಇದನ್ನು ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಮಾಡ್ಕೊಂಡ್ವಲ್ಲ ಸೇಮ್ ಅದೇ ಥರನೇ. ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡಾಯಿತು. ಈ ಥರ ಮಾಡ್ಕೊಳೋದ್ರಿಂದ ಕಟ್ಟೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕೂಡ ಎಲ್ಲದನ್ನು ಹಾಗೆ ಬೂಂದಿ ಒಳಗಡೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹುರಿದಿಟ್ಕೊಂಡಿದ್ವಿ ಅಲ್ವಾ ತುಪ್ಪದಲ್ಲಿ ದ್ರಾಕ್ಷಿನ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಇನ್ನೊಂದು ಸ್ಪೂನು ಬಿಸಿ ಇರುತ್ತೆ ತುಂಬಾ, ಹಾಗಾಗಿ ಜಿನ್ಗುತ್ತೆ ತುಪ್ಪನೂ ಕೂಡ ಹಾಕ್ಕೊಂಡು ತುಂಬ ಬಿಸಿ ಇರುತ್ತೆ. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ಥರ ಲಡ್ಡು ಆಕಾರದಲ್ಲಿ ಕಟ್ಟಬೇಕು. ನಿಮಗೆ ಸೈಜ್ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಕಟ್ಕೊಳ್ಳಿ. ನಾನು ನೋಡಿ ಈ ಥರ ಕಟ್ತಾಯಿದ್ದೀನಿ. ತುಂಬ ಬಿಸಿನಲ್ಲಿ ತುಂಬ ಮಿದಿಯೋದಕ್ಕಾಗಲ್ಲ. ಸ್ವಲ್ಪ ಆರ್ಕೊಂಡಿದ್ದ ಮೇಲೂ ಕೂಡ ನೀಟಾಗಿ ಅದು ಶೇಪ್ ಬರುತ್ತೆ. ನಾವು ಮಿತ್ಕೋಬೋದು ಉಂಡೆನ. ಇವಾಗ ಅದೇ ರೀತಿ ಉಳಿದಿರೋ ಅಂಥ ಎಲ್ಲ ಲಡ್ಡುನೂ ರೆಡಿ ಮಾಡಿಕೊಂಡೆ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ನಾನು 2 ಬೌಲ್ ಅಷ್ಟೇ ತೊಗೊಂಡಿದ್ದು. ಅದರಲ್ಲಿ ನನಗೆ ಕರೆಕ್ಟಾಗಿ 15 ಲಾಡು ಆಗಿತ್ತು. ಸೊ ನೋಡ್ತಾ ಇದ್ದೀರಲ್ವ. ಹಾಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಜ್ಯೂಸಿಯಾಗಿ ಮತ್ತು ಸಾಫ್ಟಾಗಿದೆ ಅಂತ. ಎಷ್ಟು ದಿನ ಇಟ್ಟರೂ ಇದು ಹಾರ್ಡ್ ಆಗೋದಿಲ್ಲ, ಸೇದ್ಕೊಳ್ಳೋದಿಲ್ಲ, ಹಿಂಗೆ ಸಾಫ್ಟಾಗಿರುತ್ತೆ. ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಾ ನೀವೇ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಿದೆ ಅಂತ. ಸೊ ಖಂಡಿತ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಜಸ್ಟ್ ಒಂದು 20 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.